ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಒಂದು ರವಾ ಕೇಕ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಮೈದಾ ಹಿಟ್ಟನ್ನು ಬಳಸಿಲ್ಲ. ನಾನು ಮನೆಯಲ್ಲೇ ಓವನ್ ಇಲ್ಲದೇ ಕುಕ್ಕರಲ್ಲಿ ಯಾವ ರೀತಿಯಾದ ಸುಲಭವಾಗಿ ಕೇಕನ್ನು ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಡ್ಬೋದಾದಂಥ ಒಂದು ಕೇಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು 2 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಚಿರೋಟಿ ರವೆನ ಬೇಕಂತಂದಿದ್ರೆ ಒಂದು ಸಾರಿ ಮಿಕ್ಸಿಲಿ ತುಂಬ ಸ್ವಲ್ಪ ದಪ್ಪ ಇದೆ ಅಂದರೆ ಮಿಕ್ಸಿಲಿ ಸ್ವಲ್ಪ ಪೌಡರ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಾಗೆ ಕೂಡ ಡೈರೆಕ್ಟಾಗಿ ನಾನು ಇದನ್ನೇನು ರೋಸ್ಟ್ ಮಾಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ಚಿರೋಟಿ ರವೆ 2 ಕಪ್ ತೊಗೊಂಡಿದ್ದೀನಿ. ಹಾಗೆ ಮೈದಾ ಹಿಟ್ಟು ಬೇಕಂದರೆ 1 ಕಪ್ ಹಾಕೋಬೋದು, ಅಥವಾ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು 1 ಕಪ್ಪು, ಹಾಗೆ ಚಿರೋಟಿ ರವೆ 2 ಕಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. 1 ಕಪ್ ಮೊಸರು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನು ಮೊಸರಲ್ಲಿ ಸ್ವಲ್ಪ ಗಂಟಿನ ಅಂಶ ಇರುತ್ತಲ್ವ, ಅದನ್ನು ಚೆನ್ನಾಗಿ ಈ ರೀತಿ ಬೀಟ್ ಮಾಡಬೇಕಾಗತ್ತೆ. ಅದಕ್ಕೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು, ಮೊಸರು ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ನೀವು ಎಣ್ಣೆ ಬೇಡ ಅಂತಂದರೆ ಬಟರನ್ನು ಕರಗಿಸಿ ಹಾಕೋಬೋದು, ಬೆಣ್ಣೆನ ಕರಗಿಸಿ ಹಾಕೋಬೋದು, ಅಥವಾ ತುಪ್ಪ ಕೂಡ ಕರಗಿಸಿ ಹಾಕೋಬೋದು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಪೌಡರ್ ಶುಗರನ್ನು ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಎಲ್ಲನೂ ಚೆನ್ನಾಗಿ ಮೊದಲೇ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೀಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕರ್ಕೊಳ್ಳುತ್ತೆ ಸಹ. ಸಕ್ಕರೆ ಮತ್ತು ಮೊಸರು, ಹಾಲು ಇದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದಕ್ಕೆ ನಾನು ರವೆ ಮತ್ತು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದಲ್ವ, ಅದೇ ಹಿಟ್ಟಿಗೆ ಇವಾಗ ಈ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದ ನಂತರ ಚೆನ್ನಾಗಿ ಬೀಟ್ ಮಾಡಿ. ಎಲ್ಲೇ ಗಂಟಿರಬಾರ್ದು, ಚೂರು ಕೂಡ ಗಂಟಿರಬಾರ್ದು. ನಿಮಗೆ ಎಕ್ಸ್ಟ್ರಾ ಹಾಲು ಬೇಕಂದರೆ ಮತ್ತೆ ಹಾಕ್ಕೊಂಡು ದೋಸೆ ಬ್ಯಾಟರ್ ಅಳತೆಗೆ ಇಡ್ಲಿ ಹಾಕ್ಕೊತೀವಲ್ವ, ಆ ಅಳತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ, ಯಾವುದೇ ಗಂಟಿರಬಾರ್ದು. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನಾನು ಕುಕ್ಕಿಂಗ್ ಸೋಡಾ ಏನೂ ಹಾಕ್ತಾಯಿಲ್ಲ. ಇನ್ನೂ ನಾನು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. 10 ರೂಪಾಯಿ ಪ್ಯಾಕೆಟು 1 ಇನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಇನ್ನೂ ಇಲ್ಲ ಅಂತ ಅನ್ನೋರು ಕುಕ್ಕಿಂಗ್ ಸೋಡಾಗಳೆಲ್ಲ ಬರುತ್ತಲ್ವ, ದೋಸೆಗೆ ಅದಕ್ಕೆಲ್ಲ ಬಳಸ್ತಿರಲ್ವ, ನನ್ನ ಹತ್ರ ಅದು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ. ಹಾಗೆ ಇವಾಗ ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ತಳಕ್ಕೆ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ನಿಮಗೆ ಎಲ್ಲೂ ಅಂಟೋದಿಲ್ಲ. ನಾರ್ಮಲಾಗಿ ಮಕ್ಕಳು ಬರೆಯೋದಕ್ಕೆಲ್ಲ ಬಳಸ್ತಾರಲ್ವ, ಅದೇ ಪೇಪರ್ನ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಇದೆ ಅಂದರೆ ಅದನ್ನು ಸಹ ಹಾಕೋಬೋದು, ಅಥವಾ ನೀವು ಪೌಡರನ್ನು ಡಸ್ಟ್ ಕೂಡ ಮಾಡ್ಕೋಬೋದು. ಎಣ್ಣೆ ಹಾಕಿಬಿಟ್ಟು ಏನಂದರೆ ಗೋಧಿ ಹಿಟ್ಟನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರು ಅದು ಸಹ ಸಾಕಾಗುತ್ತೆ. ಇವಾಗ ನಾನು ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟನ್ನು ಈ ರೀತಿ ಹಾಕಿಬಿಟ್ಟು ಸ್ವಲ್ಪ ಶೇಕ್ ಮಾಡ್ತೀನಿ. ಯಾಕಂದರೆ ಅದು ಮಧ್ಯ ಬಬಲ್ಸ್ ಥರ ಇರುತ್ತಲ್ವ, ಅದೆಲ್ಲ ಒಡಿಲಿ ಅನ್ನೋಕ್ಕೋಸ್ಕರ. ಹಾಗೆ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ನಿಮಗೆ ಬೇಕಾಗಿರೋಂಥ ಟೂಟಿ ಫ್ರೂಟಿ ಕೂಡ ಹಾಕೋಬೋದು, ಅಥವಾ ಡ್ರೈ ಫ್ರೂಟ್ಸ್ ಯಾವುದೇ ಇಷ್ಟ ಬಂದಿರೋ ಅಂಥದ್ದನ್ನು ಹಾಕೋಬೋದು. ಹಾಗೆ ಕುಕ್ಕರ್ನ ಪ್ರೀ ಹೀಟ್ ಮಾಡಿ ಇಟ್ಬಿಟ್ಟು ಒಂದು 10 ನಿಮಿಷ ಆಗಿತ್ತು. ಇವಾಗ ಅದೇ ಕುಕ್ಕರಲ್ಲಿ ನಾನು ಇದನ್ನು ಇಟ್ಬಿಟ್ಟು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರ ಮೇಲ್ಗಡೆ ಬಾಕ್ಸನ್ನು ಇಟ್ಬಿಟ್ಟು ಈ ರೀತಿ 1 ಗಂಟೆ ಬೇಯಿಸಿದ್ದೀನಿ. 1 ಅವರ್ ಬೇಯಿಸಿದ ನಂತರ ನೋಡ್ತಾ ಇರ್ಬೋದು, ಈ ಥರ ಸಣ್ಣ ಮೀಡಿಯಮ್ ಉರಿಲಿ 1 ಗಂಟೆ ಬೇಯಿಸಿರೋವಂಥ ಕೇಕ್ ಇವಾಗ ರೆಡಿಯಾಗಿದೆ. ಮೇಲ್ಗಡೆ ಈ ಥರ ಎಲ್ಲ ಟಚ್ ಮಾಡಿದವಾಗ ಎಲ್ಲೂ ಕೂಡ ಹಸಿ ಇಲ್ಲ. ಸೈಡ್ ಕೂಡ ತುಂಬ ಚೆನ್ನಾಗಿ ಬಿಟ್ಟು ಬರುತ್ತೆ. ತುಂಬ ಬಿಸಿ ಇದೆ. ಇವಾಗ ಸ್ವಲ್ಪ 1-2 ನಿಮಿಷ ತಡ್ಕೊಂಡ್ರೂ ಪರವಾಗಿಲ್ಲ, ಬಿಡುತ್ತೆ ನೀಟಾಗಿ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ತಳ ಅಂಟಿಲ್ಲ, ನೀಟಾಗಿ ಬಿಡುತ್ತೆ. ತುಂಬ ಬಿಸಿ ಇದೆ, ಮಕ್ಕಳು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬೇಗನೆ ತೆಗಿತಾ ಇದ್ದೀನಿ ನಾನು. ನೀವು ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. 2-3 ದಿನ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಕೇಕು ಓವನ್ ಇದ್ದವರು ಓವನಲ್ಲಿ ಮಾಡ್ಕೋಬೋದು, ಹಾಗೆ ಇಲ್ಲ ಅನ್ನೋರು ಕುಕ್ಕರಲ್ಲಿ ಸಹ ಒಂದು ಬಾಣಲಿಲಿಟ್ಟು ಕೂಡ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿರುವಂಥ ಕೇಕ್ ರೆಡಿ ಆಗುತ್ತೆ. 1 ಗಂಟೆಯಲ್ಲೆಲ್ಲ ಮಕ್ಕಳಿಗೆ ಮಾಡಿಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಹಾಗೆ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಆ ಸ್ನ್ಯಾಕ್ಸ್ಗೂ ಹಾಕ್ಕೋಬೋದು, ಅಥವಾ ನೀವು ಸೈಡ್ ಟೈಮಲ್ಲಿ ಯಾವಾಗಾದರೂ ತಿನ್ನೋಕೆ ಕೊಡ್ತೀವಿ ಅಂದರೂ ಕೂಡ ಕೊಡ್ಬೋದು. ಅಷ್ಟು ಚೆನ್ನಾಗಿರುವಂಥ ರವಾ ಕೇಕ್ ರೆಡಿಯಾಗಿದೆ. ಮೈದಾ ಬಳಸಿಲ್ಲ, ಹಾಗೆ ಮನೆಯಲ್ಲೇ ಮಾಡುವಂಥ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡಿರುವಂಥ ರವಾ ಕೇಕ್ ರೆಡಿಯಾಗಿದೆ. ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಮೆಜರ್ಮೆಂಟ್ ಕೂಡ ಕರೆಕ್ಟ್ ಆಗಿತ್ತು. ನೀವು ಬೇಕಂದರೆ ಇನ್ನೊಂದು ಕಪ್ಪು ಮೈದಾ ಅಥವಾ ಗೋಧಿ ಹಿಟ್ಟನ್ನೇ ಇನ್ನೂ 1 ಕಪ್ ಅಷ್ಟು ಸೇರಿಸ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ.